ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮಂಗಳವಾರದ ಅನಾಲಿಸಿಸ್ ನಾನು ನಿಮಗೆ ಶೇರ್ ಮಾಡ್ತಿದ್ದೇನೆ. ಟೈಮ್ ಆಗಿದೆ ಆಲ್ಮೋಸ್ಟ್ 12:30 ರಾತ್ರಿ. ಓಕೆ, ಸೊ ಕ್ವಿಕ್ಕಾಗಿ ಅನಾಲಿಸಿಸ್ ಮತ್ತು ನಂದು ಟ್ರೇಡ್ ತೊಗೊಂಡಿದ್ದೆ. ನಾನು ಟ್ರೇಡ್ ತೊಗೊಂಡು ಎಕ್ಸಿಟ್ ಕೂಡ ಆಗಿದ್ದೇನೆ. ಅದರ ಲಾಜಿಕ್ ನಾನು ನಿಮಗೆ ಕ್ವಿಕ್ಕಾಗಿ ಸಮರೈಸ್ ಮಾಡ್ತೇನೆ. ಓಕೆ, ಸೊ ಇವತ್ತು ನಾನು ಆ್ಯಕ್ಚುಲಿ ಫಸ್ಟಾಗಿ ನಾನು ನಿಮಗೆ ಓಕೆ ಎಲ್ಲಿಂದ ಟ್ಯೂಸ್ಡೇದು ಕ್ಯಾಂಡಲ್ಸ್. ಓಕೆ, ಸೊ ಇವತ್ತು ಎಂತಾಗಿತ್ತು ಅಂದರೆ ಒಂದು ಆಲ್ಮೋಸ್ಟ್ ಅಪ್ಸೈಡ್ ಮೊಮೆಂಟಮ್ ಹೋಗಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಕೂಡ ಮಾರ್ಕೆಟ್ ಮೂಮೆಂಟ್ ಕೊಟ್ಟಿದೆ. ಓಕೆ, ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಒಂದು ಆಲ್ರೆಡಿ ಬುಲ್ಲಿಶ್ ಮೊಮೆಂಟಮಲ್ಲಿ ಉಂಟು. ಓಕೆ, ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಒಂದು ಬುಲ್ಲಿಶ್ ಮೊಮೆಂಟಮಲ್ಲಿ ಉಂಟು. ಆದರೆ ಒಂದು ಅಬ್ಸರ್ವ್ ಮಾಡಬೇಕಾದ ವಿಷಯ ಅಂತಂದರೆ ನಂದು ಆ್ಯಕ್ಚುಲಿ ವ್ಯೂ ಅಪ್ಸೈಡ್ ಮೊಮೆಂಟಮಲ್ಲೇ ಇತ್ತು. ಆದರೆ ಒಂದು ಮ್ಯಾಟರ್ ಎಂತ ಆಯ್ತು ಅಂದರೆ ಇಲ್ಲಿಂದ ಇಲ್ಲಿ ಮಾರ್ಕೆಟ್ ಒಂದು ಅಪ್ಸೈಡ್ ಹೋಗಿ ಡೌನ್ ಸೈಡ್ ಮೊಮೆಂಟಮ್ ಬಂದಿತ್ತು. ಓಕೆ, ಇವತ್ತು ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು ಒಂದು ಅಪ್ಸೈಡ್ ಮೊಮೆಂಟಮ್ ಕೂಡ ಕೊಟ್ಟಿದೆ ಮಾರ್ಕೆಟ್. ಓಕೆ, ಒಂದು ಪುಲ್ ಬ್ಯಾಕ್ ಕೂಡ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಇದು ಒಂದು ಅಪ್ಸೈಡ್ ಮೊಮೆಂಟಮ್ ನಾನು ವೆಯ್ಟ್ ಮಾಡ್ತಿದ್ದೆ ಹೇಗೆ ಮಾರ್ಕೆಟ್ ಮೂಮೆಂಟ್ ಆಗ್ತದೆ ಅಂತ. ಮತ್ತೆ ನೋಡಿದರೆ ಒಂದು ಸ್ಲೋಲಿ ಮೊಮೆಂಟಮ್ ಕೂಡ ಸ್ಲೋ ಆಯಿತು ಬಯರ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು ವೀಕ್ಸ್ ತುಂಬ ಆದಷ್ಟು ಜಾಸ್ತಿ ವೀಕ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ವೀಕ್ನೆಸ್ ಸ್ಟಾರ್ಟ್ ಆಗಿದೆ ಮಾರ್ಕೆಟಲ್ಲಿ. ಹಾಗಾಗಿ ನಾನೆಂತ ಮಾಡಿದೆ ಅಂದರೆ ಒಂದು ಲೆವೆಲ್ಲಿಗೆ ನಾನು ವೆಯ್ಟ್ ಮಾಡ್ತಿದ್ದೆ, ಒಂದು ಎಲ್ಲಿ ಮಾರ್ಕೆಟ್ ಸ್ಟಾಪ್ ಆಗಿ ಅಲ್ಲಿ ಒಂದು ರಿಜೆಕ್ಷನ್ ಕೊಡ್ತದೆ ಅಂತ. ಈ ಸತಿ ನಾನು ತುಂಬ ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಿದ್ದೆ. ಓಕೆ, ಸೊ ಇಲ್ಲಿ ನಾನು ಫೆಬನಶಿ ಟೂಲ್ ಹಾಕುವಾಗ ಒಂದು 0.618 ಲೆವೆಲನ್ನು ಟ್ಯಾಪ್ ಮಾಡಿ ರಿಜೆಕ್ಷನ್ ತೊಗೊಳ್ತಾ ಇತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಲೆವೆಲನ್ನು ಮಾರ್ಕ್ ಮಾಡಿ ರಿಜೆಕ್ಷನ್ ತೊಗೊಳ್ತಾ ಇತ್ತು. ಸೊ ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ ಒಂದು ಲೆವೆಲ್ ಮಾರ್ಕ್ ಮಾಡಿದೆ. ಲೆವೆಲ್ ಮಾರ್ಕ್ ಮಾಡಿ ಒಂದು ವೆಯ್ಟ್ ಮಾಡ್ತಿದ್ದೆ ಆ ಲೆವೆಲಲ್ಲಿ ಆ ಲೆವೆಲಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಲೆವೆಲ್ ಕ್ಲೀನಾಗಿ ಒಂದು ರಿಜೆಕ್ಷನ್ ಕೂಡ ಕೊಡ್ತಾ ಇತ್ತು. ಓಕೆ, ಸೊ ಮತ್ತೆ ನನಗೆ ಎಂಥ ನಂದು ಅನಾಲಿಸಿಸ್ ಆಯ್ತಂದರೆ ಹೇಗೆ ನಾನು ಒಂದು ಕನ್ಫರ್ಮೇಷನ್ ತೊಗೊಂಡೆ ಅಂದರೆ 0.618 ರಿಜೆಕ್ಷನ್ ಕೂಡ ಕೊಡ್ತಾ ಉಂಟು. ಮತ್ತೆ ಒಂದು ಮಾರ್ಕೆಟ್ ಒಂದು ಅಪ್ಸೈಡ್ ಮೊಮೆಂಟಮ್ ರಿಜೆಕ್ಷನ್ ಮತ್ತೆ ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿತ್ತು. ಓಕೆ, ಸೊ ಇದು ನನಗೆ ಕನ್ಫರ್ಮೇಷನ್ ಬಂತು. ಓಕೆ, ಮಾರ್ಕೆಟ್ ಇನ್ನು ಡೌನ್ ಸೈಡಿಗೆ ವಾಪಸ್ ರೆಡಿಯಾಗಿದೆ ಅಂತ. ಓಕೆ, ಸೊ ಇಲ್ಲಿ ನೋಡಬೇಕಾದ ವಿಷಯ ಅಂತಂದರೆ ಒಂದು ಕ್ಯಾಂಡಲ್. ಓಕೆ, ಸೊ ಆ್ಯಕ್ಚುಲಿ ಸ್ವಲ್ಪ ಅರ್ಲಿ ಎಂಟ್ರಿ ಅಂತ ಹೇಳ್ಬೋದು. ಆದರೆ ಅರ್ಲಿ ಎಂಟ್ರಿ ಮತ್ತು ಒಂದು ವೀಕ್ನೆಸ್ ಕೂಡ ನನಗೆ ಕಾಣ್ತಾ ಇತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಅರ್ಜೆಂಟಲ್ಲಿ ನಾನು ಎಂಟ್ರಿ ಅಂತ ಹೇಳ್ಬೋದು. ಆದರೆ ಇಲ್ಲಿಂದ ಡೈರೆಕ್ಟ್ ಡೌನ್ ಸೈಡ್ ಮೊಮೆಂಟಮಿಗೆ ಬಂದಿದೆ ಮಾರ್ಕೆಟ್. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಟ್ರೇಡ್ ತೊಗೊಂಡೆ ಈ ಲೆವೆಲಲ್ಲಿ. ಓಕೆ, ಇಲ್ಲಿ ನಾನು ಟ್ರೇಡ್ ತೊಗೊಂಡು ನಂದು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡಿದ್ದೆ. ಓಕೆ, ಸೊ ಆಲ್ಮೋಸ್ಟ್ 160 ಪಿಪ್ಸ್ ಅಷ್ಟು ಸ್ಟಾಪ್ ಲಾಸ್ ಇತ್ತು. ಅಂದರೆ $80 ಅಷ್ಟು ಇತ್ತು ನಂದು. 0.05 ಲಾಟ್ ತೊಗೊಂಡಿದ್ದೆ. ಮತ್ತೆ ನಾನು ಎಂತ ಮಾಡಿದೆ ಅಂದರೆ ಸ್ವಲ್ಪವನ್ನು ಸ್ಟಾಪ್ ಲಾಸನ್ನು ಇಲ್ಲಿಂದ ಇಲ್ಲಿ ಡೌನ್ ಸೈಡ್ ಮೊಮೆಂಟಮ್ ಹೋದ ನಂತರ ಇಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇತ್ತು. ಸೊ ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ ಕಂಪ್ಲೀಟಾಗಿ ನಂದು ಸ್ಟಾಪ್ ಲಾಸನ್ನು ಕಾಸ್ಟ್ ಟು ಕಾಸ್ಟನ್ನು ಇಟ್ಕೊಂಡ್ಬಿಟ್ಟೆ. ಓಕೆ, ಕಾಸ್ಟ್ ಟು ಕಾಸ್ಟ್ ಇಟ್ಕೊಂಡ ನಂತರ ನಾನು ವೆಯ್ಟ್ ಮಾಡಿದೆ. ಸೊ ಓಕೆ, ಯಾಕೆ ನಂದು ಸ್ವಲ್ಪ ಇಲ್ಲಿ ಡೌಟ್ಫುಲ್ ಆಗಲಿ ಸ್ಟಾರ್ಟ್ ಆಯಿತು. ಯಾಕಂದರೆ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟು ಒಂದು ಅಪ್ ಸೈಡ್ ಕೂಡ ಮೊಮೆಂಟಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಓಕೆ, ಸೊ ಇಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಸಪೋರ್ಟ್ ಇತ್ತು. ಓಕೆ, ಆದರೆ ನಂದು ಅಸಂಪ್ಷನ್ ಹೇಗಿತ್ತಂದರೆ ಇದು 30 ಮಿನಿಟ್ಸಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ ನಂದು ಕಾಸ್ಟ್ ಟು ಕಾಸ್ಟಲ್ಲಿಟ್ಟೆ. ಕಾಸ್ಟ್ ಟು ಕಾಸ್ಟಲ್ಲಿ ನಾನು ಟ್ರೇಡನ್ನು ಬಿಟ್ಟುಬಿಟ್ಟೆ. ಓಕೆ, ಮತ್ತು ನೋಡುವ ಹೇಗಾಗ್ತದೆ ಅಂತ. ಮತ್ತು ನಂದು ಟಾರ್ಗೆಟ್ ಈ ಲೆವೆಲಲ್ಲಿ ಇತ್ತು. ಓಕೆ, ಇಲ್ಲಿ ನಂದು ಟಾರ್ಗೆಟ್ ಇತ್ತು. ಹಾಗಾಗಿ ನಾನು ಇಲ್ಲಿ ಇಮಿಡಿಯೇಟಾಗಿ ನಾನು ಟಿ ಪಿ ಆಲ್ರೆಡಿ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಟಿ ಪಿ ಕೂಡ ಹಿಟ್ ಆಯಿತು. ಓಕೆ, ಸೊ $80 ನಾನು $50 ಬಂದೆ ಮತ್ತು ಕಾಸ್ಟ್ ಟು ಕಾಸ್ಟಲ್ಲಿಟ್ಟೆ. ಮತ್ತು ನಾನು ಇಲ್ಲಿ ಎಕ್ಸಿಟ್ ಆದೆ. ಅಂದರೆ ಆಲ್ಮೋಸ್ಟ್ $100 ಅಷ್ಟು ನನಗೆ ಔಟ್ಕಮ್ ಬಂತು. ಓಕೆ, ಇಲ್ಲಿ $100. ಓಕೆ, ಸೊ ಇದಾಗಿತ್ತು ಇವತ್ತಿನ ಟ್ರೇಡ್. ಒಂದೇ ಟ್ರೇಡ್ ತೊಗೊಂಡೆ ನಾನು. ಹಾಗಾಗಿ ಸ್ವಲ್ಪ ಪೇಷನ್ಸಲ್ಲಿ ವೆಯ್ಟ್ ಮಾಡಿ ಒಂದೇ ಟ್ರೇಡ್ ತೊಗೊಂಡೆ ಇವತ್ತು. ಸೊ ಆ್ಯಕ್ಚುಲಿ ನಿನ್ನೆ ಒಂದು ಲಾಸ್ ಆಗಿತ್ತು, ಆದರೆ ಆಲ್ರೆಡಿ ಇಲ್ಲಿ ನಾನು ರಿಕವರ್ ಮಾಡಿಕೊಂಡೆ ಅದನ್ನು. ಓಕೆ, ಸೊ ಇದಾಗಿತ್ತು ಇವತ್ತಿನ ಟ್ರೇಡಿಂಗ್ ಅನಾಲಿಸಿಸ್ ಮತ್ತು ನಂದು ಯಾವುದೋ ಟ್ರೇಡ್ ಎಕ್ಸಿಕ್ಯೂಷನ್ ನಾನು ಮಾಡಿದೆ ಅಂತ. ಸೊ ಸಿ ಯು ಟುಮಾರೋ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಟ್ರೇಡ್ ಸೇಫ್, ಸ್ಟೇ ಸೇಫ್.